ವಿವಿಧ ಕಂಪನಿಗಳ 15 ಕಾಂತಿವರ್ಧಕ ಮತ್ತು ಔಷಧಿಗಳು ಡೇಂಜರ್. ಪ್ಯಾರಾಸಿಟಮಲ್ 650 ಸೇರಿದಂತೆ 15 ಔಷಧ ಬಳಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಮೈಸೂರಿನ ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮ ಸೇರಿದಂತೆ 15 ಔಷಧ ಬಳಕೆಗೆ ಯೋಗ್ಯವಲ್ಲ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಔಷಧ ಇಲಾಖೆಯಿಂದ 15 ಔಷಧಗಳ ಮಾದರಿಯನ್ನ ತಪಾಸಣೆಗೆ ಒಳಪಡಿಸಲಾಗಿದೆ. ತಪಾಸಣೆ ವೇಳೆ ಡೇಂಜರ್ ಅನ್ನೋದು ಪತ್ತೆ ಆಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆಯಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಪ್ಯಾರಾಸಿಟಮಲ್ ಸೇರಿದಂತೆ 15 ಔಷಧ ಬಳಕೆಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ರಾಜ್ಯ ಆಹಾರ ಸುರಕ್ಷತೆ ಔಷಧ ಇಲಾಖೆ ಈಗ ಸುತ್ತೋಲೆಯನ್ನು ಹೊರಡಿಸಿದೆ. ಪ್ಯಾರಾಸಿಟಮಲ್ 650 ಸೇರಿದಂತೆ ಮೈಸೂರು ಮೂಲದ ಕಂಪನಿಯಾಗಿರುವಂತಹ ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮ ಸೇರಿದಂತೆ ವಿವಿಧ ಕಂಪನಿಗಳ ಒಟ್ಟು 15 ಕಾಂತಿವರ್ಧಕ ಹಾಗೆಯೇ ಔಷಧಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಒಂದು ಕಡೆಯಲ್ಲಿ ಆಹಾರ ಮತ್ತು ಔಷಧ ಇಲಾಖೆ ಏನಿದೆ ಹಲವಾರು ವಸ್ತುಗಳ ಮೇಲೆ ನಿರ್ಬಂಧವನ್ನು ವಿಧಿಸ್ತಾ ಇರುವಂಥದ್ದು. ಈ ಹಿಂದೆ ಫುಡ್ ಕಲರ್ಸ್ ಆಗಿರ್ಬೋದು, ಇನ್ನೊಂದು ಕಡೆಯಲ್ಲಿ ಟ್ಯಾಟೂಗೆ ಸಂಬಂಧಪಟ್ಟಂತಾಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಬ್ಯಾನ್ ಮಾಡ್ತಾ ಬಂದಿತ್ತು. ಈಗ ದಿನ ಬಳಕೆಯಲ್ಲಿ ಇವಾಗ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ವೈದ್ಯರು ಸೂಚಿಸುವಂತಹ ಟ್ಯಾಬ್ಲೆಟ್ಸ್ಗಳನ್ನು ಕೂಡ ಈಗ ಬ್ಯಾನ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಇಷ್ಟು ದಿವಸ ಆಹಾರ ಇಲಾಖೆ, ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಇಲಾಖೆ ಅಂಡಲ್ ಬರುವಂತಹ ಆಹಾರ ಇಲಾಖೆ ಸಾಕಷ್ಟು ಆಹಾರ ಪದಾರ್ಥಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಸ್ಯಾಂಪಲ್ಸ್ಗಳನ್ನ ಕೂಡ ತಪಾಸಣೆಗೆ ಒಳಪಡಿಸ್ತಾ ಇತ್ತು. ಲ್ಯಾಬ್ಗೆ ಒಳಪಡಿಸುವಂತಹ ಸಂದರ್ಭಗಳಲ್ಲಿ ನಾವು ಈ ಹಿಂದೆ ನೋಡಿದಂತೆ ಸರಣಿಯಲ್ಲಿ ಆಹಾರವಾಗಿರೋ ಕಲುಷಿತ ಆಹಾರ ಮತ್ತು ಕೆಮಿಕಲ್ ಸೇರಿರುವಂತಹ ಆಹಾರ ಆಗಿರ್ಬೋದು, ಮತ್ತು ಜನರಿಗೆ ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಮತ್ತು ವ್ಯತಿರಿಕ್ತ ಪರಿಣಾಮಕ್ಕೆ ಕಾರಣವಾಗುವಂತಹ ಆಹಾರ ಪದಾರ್ಥಗಳನ್ನ ಮತ್ತು ಕಲಬೆರಕೆಯಾಗುವ ಕಲುಷಿತ ಮತ್ತು ಬಣ್ಣ ಮಿಶ್ರಿತವಾದಂತಹ ಆಹಾರ ಪದಾರ್ಥಗಳ ಮೇಲೆ ದಾಳಿಯನ್ನ ಮಾಡಿ ಸ್ಯಾಂಪಲ್ಸ್ಗಳನ್ನ ಕಲೆ ಹಾಕಿ ಅವುಗಳನ್ನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಯಾವುದು ಅಸುರಕ್ಷಿತ ಅನ್ನುತ್ತೆ ಅದನ್ನ ಬ್ಯಾನ್ಗೂ ಕೂಡ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಈ ರೀತಿಯಂತ ಕಾರ್ಯಾಚರಣೆ ಮಾಡ್ತಾ ಇದ್ವು. ಈಗ ಸದ್ಯಕ್ಕೆ ಇದೇ ನಿಟ್ಟಿನಲ್ಲಿ ಔಷಧ ಮತ್ತು ಗುಣಮಟ್ಟ ಇಲಾಖೆ ಕೂಡ ಈಗ ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಕಳೆದ ಮೇ ತಿಂಗಳಲ್ಲಿ ಕೆಲವೊಂದಿಷ್ಟು ವಿವಿಧ ಡ್ರಗ್ಸ್ ಗಳನ್ನ, ಟ್ಯಾಬ್ಲೆಟ್ ಗಳನ್ನಾಗಿರ್ಬೋದು, ಕಾಫ್ ಸಿರಪ್ ಗಳನ್ನಾಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಕ್ರಾಂತಿವರ್ಧಕ ಅಂದ್ರೆ ಸೌಂದರ್ಯವನ್ನ ಹೆಚ್ಚಿಸುವಂತಹ ಕ್ರೀಮ್ ಗಳಾಗಿರ್ಬೋದು, ಮತ್ತು ಕೆಲವೊಂದಿಷ್ಟು ಬೇರೆ ಬೇರೆ ಸೌಂದರ್ಯವನ್ನ ಹೆಚ್ಚಿಸುವಂತಹ ಬಳಕೆಗೆ ಬಳಸುವ ಕುಂಕುಮ ಆಗಿರ್ಬೋದು, ಎಲ್ಲವನ್ನು ಕೂಡ ಸ್ಯಾಂಪಲ್ಸ್ ಗಳನ್ನ ಪಡೆದುಕೊಂಡಿತ್ತು. ಈ ಒಂದಿಷ್ಟು ಸ್ಯಾಂಪಲ್ಸ್ ಗಳಲ್ಲಿ 15 ಸ್ಯಾಂಪಲ್ಗಳನ್ನ ಆರೋಗ್ಯ ಇಲಾಖೆ ಮತ್ತು ಆಹಾರ ಇಲಾಖೆಯಲ್ಲಿ ಇರುವಂತಹ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಲಾಯಿತು. ಈ ಟೆಸ್ಟ್ ಅಲ್ಲಿ ಕೆಲವೊಂದಿಷ್ಟು ಔಷಧಿಗಳು, ಪರ್ಟಿಕ್ಯುಲರ್ ಆಗಿ ಪ್ಯಾರಾಸಿಟಮಾಲ್ 650 ಏನು ಟ್ಯಾಬ್ಲೆಟ್ ಇದೆ, ಇದು ಕೋವಿಡ್ ಟೈಮ್ ಅಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಜೊತೆಗೆ ಸಾಕಷ್ಟು ಇದನ್ನ ಡಾಕ್ಟರ್ಗಳು ಒಂದು ರೀತಿಯಂತಹ ಈ ಕ್ಯಾಂಡಿ ತಿನ್ನೋ ಹಾಗೆ ಆ ರೀತಿಯಾಗಿ ಒಂದ್ ಸಣ್ಣ ಪುಟ್ಟ ನೆಗಡಿ ಬರಲಿ, ಕೆಮ್ಮು ಬರಲಿ, ಇದರ ಜನರು ಡಾಕ್ಟರ್ ಹತ್ರ ಹೋಗದೇ ಈ ಟ್ಯಾಬ್ಲೆಟ್ ಗಳನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಈ ಹಿಂದೆ ಕೂಡ ಚರ್ಚೆಗೆ ಕಾರಣ ಆಗಿತ್ತು, ಯಾಕಂದ್ರೆ ಇದು ಅಷ್ಟು ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಕೂಡ ಚರ್ಚೆ ಆಗಿತ್ತು. ಹೀಗಾಗಿ ಇದನ್ನ ಔಷಧ ಇಲಾಖೆ ಸ್ಯಾಂಪಲ್ಸ್ ಗಳನ್ನ ಪಡೆದುಕೊಂಡು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಇದು ಕೂಡ ಯೋಗ್ಯ ಅಲ್ಲ ಅನ್ನುವಂತ ಮಾಹಿತಿ ಈಗ ಬಹಿರಂಗ ಆಗಿರುವಂತದ್ದು. ಇದು ದೊಡ್ಡ ಮಟ್ಟದಲ್ಲಿ ಆತಂಕ ಮತ್ತು ಚರ್ಚೆ, ಸಾಕಷ್ಟು ವಿಚಾರಗಳಿಗೂ ಕೂಡ ಸಾಕ್ಷಿಯಾಗಿರುವಂತದ್ದು. ನಿತಿನ್, ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಪ್ಯಾರಾಸಿಟಮಲ್ ಸೇರಿದಂತೆ 15 ಔಷಧಗಳ ಬಳಕೆಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಆಹಾರ ಇಲಾಖೆ ಈ ಹಿಂದಿನಿಂದಲೂ ಕೂಡ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಫುಡ್ ಕಲರ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಬ್ಯಾನ್ ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಟ್ಯಾಟೂಗಳಿಗೆ ಸಂಬಂಧಪಟ್ಟಂತೆ ಅದರಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಈಗ ಹಲವಾರು ಇನ್ನು ಈಗ ಆರೋಗ್ಯ ಇಲಾಖೆ ಸುಮಾರು 15 ಔಷಧ ಬಳಕೆಯ ನಿರ್ಬಂಧವನ್ನು ಮಾಡ್ತಾ ಇರುವಂಥದ್ದು. ಮೈಸೂರು ಮೂಲದ ಕಂಪನಿ ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮ ಸೇರಿದಂತೆ ವಿವಿಧ ಕಂಪನಿಯ ಕಾಂತಿವರ್ಧಕಗಳೇನಿರುತ್ತೆ ಅದರಿಂದಾಗಿ ಬೇರೆ ಬೇರೆ ರೀತಿಯಾದಂತಹ ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ಆ ಎಲ್ಲ ಕಂಪನಿಯ ಒಂದು ವಸ್ತುಗಳನ್ನು, ಪದಾರ್ಥಗಳನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಔಷಧಗಳ ಸ್ಯಾಂಪಲ್ಗಳನ್ನು ಪಡೆಯಲಾಗಿತ್ತು. ಅದನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇಟ್ಸ್ ನಾಟ್ ಸೇಫ್ ಅಂತ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಲಾಗಿದೆ.